ಇವಾಗಷ್ಟೇ ನೋಡಿದ್ರಿ ಎಷ್ಟೇ ಹುಷಾರಿಲ್ಲ ಅಂದ್ರು ಇಳ ಬಂದು ಇದೇ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ರು. ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದು ನನ್ನ ಅರ್ಧನ್ ಡಾಕ್ಟರ್ ರಾಜ್ಕುಮಾರ್ ಅಂತ. ನಾದಮಯ ಹಾಡನ್ನ ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲಾ ಕಡೆ ಮಂಜುಗಡ್ಡೆಗಳು ಬೀಳ್ತಾ ಇತ್ತಂತೆ. ಆದ್ರೆ ಅಣ್ಣವರು ಸಿಂಪಲ್ ಆಗಿ ಒಂದೇ ಒಂದು ಜುಬ್ಬ ಹಾಕೊಂಡು ನಾದಮಯ ಅಂತ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ರಂತೆ, ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ರು. ನಿಜವಾಗ್ಲೂ ಅಂತ ಒಂದು ಪ್ರತಿಭೆಗೆ ಸಲ್ಯೂಟ್ ಮಾಡುವಂತಹ ಈ ನಮ್ಮ ಎಪಿಸೋಡ್ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. ಶೋ ಮಸ್ವಾನ್ ಮಾನ್ಸಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು? ಖಂಡಿತವಾಗ್ಲು ನಮ್ಮ ಕುಣಿಯೋಣ ಬಾರಲ್ಲಿ 2 ಸಲ ಇವರು ದಮ್ದಾರ್ ಪರ್ಫಾರ್ಮೆನ್ಸ್ ಅಂತ ಅವಾರ್ಡ್ ತಗೊಂಡ್ರು. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ಇವರೇ ಲೀಡ್ ಅಲ್ಲಿ ಇದ್ದಾರೆ. ಹಾಗಿದ್ರೆ ಇವರು ಈ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸ್ಪೆಷಲ್ ಎಪಿಸೋಡ್ ಅಲ್ಲಿ ಒಂದು ದಮ್ದಾರ್ ಪರ್ಫಾರ್ಮೆನ್ಸ್ ಕೊಡ್ತಾರ ಅಂತ ನೋಡೋಣವಾ? ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಶ್ವೇತಾ ಅಂಡ್ ಶ್ವೇತಾ, ಆಸಿಫ್. ಎಸ್, ತುಂಬಾ ಮುದ್ದಾಗಿ ಕಾಣ್ತಿದ್ದೀರಾ. ಏನ್ ಹೇಳ್ತೀರಾ ವಿನಾಯಕ್? ಕಾಸ್ಟ್ಯೂಮ್ ನೋಡಿ. ನಾನು ಶ್ವೇತಾ ಅವ್ರಿಗೆ ಲೈನ್ ನೋಡ್ಕೊಂಡು ಶ್ವೇತಾ, ಆಸಿಫ್, ಇವತ್ತು ಎಲಿಮಿನೇಷನ್ ರೌಂಡ್. ಹೇಗಿದೆ ನಿಮ್ ಪ್ರಿಪರೇಷನ್? ಪ್ರಿಪೇರ್ ಆಗಿದ್ದೀವಿ. ಫಸ್ಟ್ ಆಫ್ ಆಲ್ ಪ್ರಿಪೇರ್ ಆಗಿದ್ದೀವಿ ಅನ್ನೋದನ್ನ ಈ ರೌಂಡ್ ಅಣ್ಣವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಿರೋದು. ಸೊ ಅದೊಂದು ಖುಷಿ ಇದೆ ನಮಗೆ. ಅವ್ರ ಸಾಂಗ್ಗೆ ಪರ್ಫಾರ್ಮ್ ಮಾಡೋಂತ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಕುಣಿಯೋಣ ಬಾರ. ಏನೇ ಹೇಳಿ ಶ್ವೇತಾ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಗೆ ಜಯಂತಿ ಅಮ್ಮನೇ ನಾಪಕಕ್ಕೆ ಬರ್ತಾರೆ. ಇಬ್ರಿಗೂ ಆಲ್ ದಿ ಬೆಸ್ಟ್. ಮತ್ತೊಂದು ದಮ್ದಾರ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮಿಂದ. ಗೋ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ ನಾನಿನ್ನ ಮರೆಯಲಾರೆ. ನಿನ್ನ ಮರೆಯಲಾರೆ ನಾನಿನ್ನ
ಪೀಸ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮನ್ನ ನೋಡಿದ್ರೆ ಬೇಡ ಬಿಡಿ ಇವಾಗ ಯಾಕೆ ಹೇಳ್ಬಿಡಿ ಪರವಾಗಿಲ್ಲ, ಮನ್ಸಲ್ಲಿ ಇಟ್ಕೋಬಾರ್ದು ಯಾವ ಮಾತು. ಇಲ್ಲ ರೀ, ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ನನಗೆ ಒಂಥರ ಆಗ್ತಾರೆ. ಅಯ್ಯೋ. ನಿಧಿ, ಹೇಗೆ ಅನಿಸ್ತು ಇವರ ಪರ್ಫಾರ್ಮೆನ್ಸ್? ಆಸಿಫ್, ಇದು ರಾಜ್ಕುಮಾರ್ ರೌಂಡ್. ಆಸಿಫ್, ನೀವು ಇಮಿಟೇಷನ್ ಮತ್ತೆ ಮಾಕರಿ ತುಂಬಾ ಡಿಫ್ರೆನ್ಸ್ ಇದೆ, ತುಂಬಾ ವ್ಯತ್ಯಾಸ ಇದೆ. ಇದು ಚಾರ್ಲಿ ಚಾಪ್ಲಿನ್ ರೌಂಡ್ ತರ ಡಾನ್ಸ್ ಮಾಡಿದ್ರಿ ಥ್ರೂ ಔಟ್ ದ ಪರ್ಫಾರ್ಮೆನ್ಸ್. ಹೀಗಾಗಬಾರ್ದು ಆಸಿಫ್, ಯಾಕಂದ್ರೆ ಶ್ವೇತಾ ಇಸ್ ಎ ವೆರಿ ಗುಡ್ ಪರ್ಫಾರ್ಮರ್. ತುಂಬಾ ಚೆನ್ನಾಗಿ ಸ್ಟೆಪ್ಸ್ ಮಾಡಿ ಹಾಕಿದ್ಲು, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಹಾಕೊಂಡು ಆ ಹಳೇ ಕಾಲದ ನಟಿ ಥರನೇ ಡಾನ್ಸ್ ಮಾಡಿದ್ಲು. ಬಟ್ ನೀವು ಅದಕ್ಕೆ ಕಾಂಪ್ಲಿಮೆಂಟ್ ಮಾಡಬೇಕು, ಇಲ್ಲಾಂದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿರೋ ಮಾಡಬೇಕಲ್ವಾ, ಬಿಕಾಸ್ ನೀವು ಡಾನ್ಸರು. ಆಲ್ಮೋಸ್ಟ್ ಅಣ್ಣ ರೌಂಡ್ ಅಂತ ಹೇಳೋಕ್ಕಾಗಲ್ಲ, ನನ್ಗೆ ಗೊತ್ತಿಲ್ಲ ಏನು ಕನ್ಫ್ಯೂಷನ್ ಇತ್ತು ನಿಮಗೂ ಇಲ್ಲ ಅಂತ. ಆಲ್ಮೋಸ್ಟ್ ಚಾರ್ಲಿ ಚಾಪ್ಲಿನ್ ರೌಂಡ್ ಥರ ಆಗೋಯ್ತು. ಬಟ್ ಶ್ವೇತಾ, ಯು ಆರ್ ವೆರಿ ಗುಡ್ ಆಸ್ ಆಲ್ವೇಸ್. ತುಂಬ 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 ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಗ್ರೇಸ್, ಮೂಮೆಂಟ್ಸ್, ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾಸ್ಟರ್. ಸಾಂಗ್ ಅಂತ ಬಂದಾಗ 2 ಸಾಂಗ್ ನೀವು ಫ್ಯೂಷನ್ ಮಾಡಿರಲ್ವಾ? 2ನೇ ಸಾಂಗ್ ಯಾರು ಆಡಿರೋ ಸಾಂಗ್ ಅದು? ರಾಜ್ಕುಮಾರ್ ಅವರು. ಪಿ.ಬಿ. ಶ್ರೀನಿವಾಸ್. ಎಸ್, ಪಿ.ಬಿ. ಶ್ರೀನಿವಾಸ್ ಅವರು ಆಡಿರೋ ಸಾಂಗು. ನಾನು ಮೊದಲೇ ಹೇಳಿದ್ದೆ, ಇದು ಅಣ್ಣೋರು ರೌಂಡು, ಅಣ್ಣೋರಿಗೆ ಡೆಡಿಕೇಟ್ ಮಾಡ್ತಾರಂತ ಒಂದು ರೌಂಡ್ ಇದು. ಅವರೇ ಹಾಡಿರಬೇಕು, ಮತ್ತೆ ಡ್ಯೂಯೆಟ್ ಸಾಂಗ್ ಆಗಿರಬೇಕು. ಇದೆಲ್ಲ ಕೆಲವು ರೂಲ್ಸನ್ನ ಹೇಳಿದ್ವಿ ನಾವೆಲ್ಲರಿಗೂ. ನೀವು ಮೊದಲನೇ ಸಾಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ರಿ, ತುಂಬ ಚೆನ್ನಾಗಿರೋ ಸಾಂಗ್ ತಗೊಂಡಿದ್ರಿ. ನೀವು ಇನ್ನೊಂದು ಸಾಂಗ್ ಆ್ಯಡ್ ಮಾಡೋ ನೆಸಿಟಿನೇ ಇರಲಿಲ್ಲ. ಓಕೆ, ಸಂತೋಷ ಮಾಡಿದ್ರಿ. ಇನ್ನೂ ಯಾವುದಾದ್ರು ಅಣ್ಣವ್ರು ಆಡಿರೋಂಥ ಸಾಂಗ್ಗಳು ಬೇಕಾದಷ್ಟು 100 ಇದ್ದಾವೆ, ತಗೊಂಬೋದಾಗಿತ್ತು. ಓಕೆ, ಎನಿವೆ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಒಳ್ಳೆ ಸಾಂಗ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ. ಬಟ್ ಸೆಕೆಂಡ್ ಸಾಂಗು ನನ್ನ ಗಡಿಯಿಂದ ಆಚೆ ಇದೆ. ಅದರ್ವೈಸ್ ನಿಮ್ಮ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನನಗೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ನಿಧಿ, ನೀವು ಇವರ ಒಂದು ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ಅರ್ಧ ಸಾಂಗಿಗೆ ಕೊಡ್ತೀನಿ, ಬೇಸ್ಡ್ ಆನ್ ಶ್ವೇತಾಸ್ ಪರ್ಫಾರ್ಮೆನ್ಸ್ ಓನ್ಲಿ.